ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಬಡವರ ಮನೆಯ ಶನಿವಾರದ ಪೂಜೆಯ ವ್ಲಾಗ್ಗೆ ನಿಮ್ಮೆಲ್ಲರೂ ಸ್ವಾಗತ. ಹಬ್ಬ ಹೂವಿನ ರೇಟ್ ಅಂತ ಏನ್ರಿ ಒಂದು ದಿವಸ ಇದ್ದಂಗೆ ಇನ್ನೊಂದು ದಿವಸ ಇರೋಲ್ಲ. ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟೈತೆ ನೋಡ್ರಿ. ಅದಕ್ಕೆ ಸ್ವಲ್ಪ ಬಿಡಿ ಹೂವನ್ನು ತಂದು ಹಾಗೆ ಸ್ವಲ್ಪ ಗುಂಡು ಗುಂಡಾಗಿ ಕಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಪೂಜೆಗೆ. ಆ್ಯಸ್ ಯೂಶ್ವಲ್ ನಮ್ಮನೇಲಿ ಶನಿವಾರದ ಪೂಜೆ ಯಾವತ್ತೂ ನಮ್ಮ ಅಪ್ಪನೇ ಮಾಡೋದು. ನಾವು ಹೆಣ್ಮಕ್ಳು ಮಾಡೋಕ್ಕೋಗಲ್ಲ, ಅದೊಂಥರ ಪದ್ಧತಿ. ನಿಮ್ಮ ಕಡೆ ಎಲ್ಲ ಹೂವಿನ ರೇಟ್ ಎಷ್ಟಿದೆ, ಹೆಂಗಿದೆ ಸ್ವಲ್ಪ ಹಾಗೆ ಕಮೆಂಟ್ ಮಾಡ್ರಪ್ಪ. ಹಾಗೆ ಯಾವ ಊರ ಕಡೆ ಏನು ಎತ್ತ ಅಂತ ನೋಡುವ. ನೋಡಿ, ಇಷ್ಟು ಗುಂಡು ಗುಂಡಾಗಿ ಸ್ವಲ್ಪ ಇಷ್ಟಾಗಿ ಚೆನ್ನಾಗಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ಬಿಡಿ ಹೂವು ಎಲ್ಲ ಹಾಗೆ ಸ್ವಲ್ಪ ಹಾಗೆ ಸ್ವಲ್ಪ ಮುಡ್ಸಿದ್ರೆ ಆಗುತ್ತೆ. ಮತ್ತು ನೋಡಿ, ಈ ಸಾವಂತಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ಕಲರು ಸೂಪರಾಗಿದೆಯಪ್ಪ. ಕಲರ್ ಅಂತೂ ಎಷ್ಟು ವೆರೈಟಿ ಕಲರ್ ಇರುತ್ತೆ ಸಾವಂತಿಗೆ ಹೂವಿನಲ್ಲಿ. ನಾನಂತೂ ನೋಡಿರೋದು ತುಂಬ ತೀರಾ ಕಡಿಮೆ. ನೋಡೋಣ, ನೀವು ಇಲ್ಲಿ ಎಷ್ಟು ಕಲರು ಸಾವಂತಿಗೆ ಹೂವನ್ನು ನೋಡ್ತಾಯಿದ್ದೀರಿ ಹಾಗೆ ಕಮೆಂಟ್ ಮಾಡಿ. ಸ್ವಲ್ಪ ನನಗೇನೋ ಒಂಥರ ಹೂವು ಕಟ್ಟೋದ್ರಲ್ಲಿ ಒಂಥರ ಖುಷಿ. ನಾವೇ ಕೈಯಾರೆ ಕಟ್ಟಿ ದೇವ್ರಿಗೆ ಮುಡಿಸಿ ಪೂಜೆ ಮಾಡೋದು ಅಂದರೆ ಅದೊಂಥರ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಸ್ವಲ್ಪ ಆದರೂ ಸರಿ ಕಟ್ಬಿಡಬೇಕು, ಅದೊಂಥರ. ಅದಕ್ಕಾಗಿ ಕಟ್ತಾಯಿದ್ದೀನಿ. ಯಾವ್ಯಾವ ಥರ ವೆರೈಟೀಸ್, ನಿಮಗೆ ಎಷ್ಟು ಕಲರು ಸಾವಂತಿಗೆ ಹೂವು ಗೊತ್ತಿದೆ ನೋಡೋಣ, ಕಮೆಂಟ್ ಮಾಡಿ. ಈ ಹೂವು ಕೂಡ ಸ್ವಲ್ಪ ಹಾಗೆ ಸ್ವಲ್ಪ ಕಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಕಟ್ತಲ್ಲ, ಜಾಸ್ತಿ ಇಲ್ಲ ತಂದಿಲ್ಲ, ಸ್ವಲ್ಪನೇ ತಂದಿರೋದು. ಮಿಕ್ಕಿದೆಲ್ಲ ಬಿಡಿ ಹೂವು ಹಾಗಾಗಿ ಮುಡಿಸ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಹೂವು, ಬಿಡಿ ಹೂವು ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ಲ. ಕಲರ್ ಅಂತೂ ಈ ಕಡೆ ನಮ್ಮ ಅಪ್ಪನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜೆಗೆ. ಇನ್ನು ಪೂಜೆ ಮಾಡ್ತಾರೆ, ಬನ್ನಿ ಪೂಜೆ ಮುಗಿಸ್ಕೊಂಬರೋಣ. ಪೂಜೆ ಅಂತೂ ಮುಗೀತು ನೋಡಿ. ಪ್ರಸಾದ ಅಂತೂ ನಾವು ಕಂಪಲ್ಸರಿ ಮಾಡ್ತೀವಿ, ಗೊತ್ತು ನಿಮಗೆ. ನಾನು ಪ್ರತಿ ಸರಿ ವೀಡಿಯೋ ಮಾಡಿದಾಗಲೂ ಹೇಳ್ತಾನೆ ಇರ್ತೀನಿ. ಪ್ರಸಾದ ತೊಗೊಂಡಾಯಿತು, ಪೂಜೆ ಮುಗಿದಾಯಿತು. ದೇವ್ರಿಗೊಂದು ಕೈ ಮುಗಿದು ನೆಕ್ಸ್ಟು ತಿಂಡಿ ಮಾಡುವ ಅಂತ ನಾಷ್ಟಕ್ಕೆ ಪ್ರಿಪ್ರೇಷನ್ ನಡೀತಾ ಉಂಟು. ನಾನಲ್ಲಿ ಆ ಸೈಡು ನಾಷ್ಟಕ್ಕೆ ಸ್ವಲ್ಪ ಪಲ್ಯಗಳನ್ನ ಮಾಡಿಕೊಂಡು ಸ್ವಲ್ಪ ಆ ಕಡೆ ಬ್ಯುಸಿಯಾಗಿದ್ದೆ. ಈ ಕಡೆ ನಮ್ಮಮ್ಮ ಚಪಾತಿನ ಹೊಸ್ತು ಸ್ವಲ್ಪ ಹಾಕ್ತಾಯಿದ್ರು. ಯಾವ ಸೀಕ್ರೆಟಲ್ಲಿ ಹೊಸ್ದು ಹಾಕ್ತಾಯಿದ್ರೆ ಅಂತ ಸ್ವಲ್ಪ ನೋಡಿ. ಶೇಫ್ ಬರಲ್ವಲ್ಲ ಹಂಗೆ ಮಾಡಿದ್ರೆ? ಶೇಫ್ ಬರಲ್ವಲ್ಲಮ್ಮ? ಯಾಕೆ ಬರಲ್ಲ? ಬಂದಿಲ್ಲ ಈಗ. ನಾಲ್ಕಮೂಲ ಒರೆಸಿದ್ರೆ ಬರ್ತದ. ಇಡ್ಲಿ ಇವಾಗ ಸೂಪರ್ ಬಿಡು. ಎಷ್ಟು ಚೆನ್ನಾಗಿ ಹೊಸ್ತಿದ್ದಾರೆ ಅಂತ ಅಂದರೆ ಮಡಚಿ ನೋಡಿ. ಇಷ್ಟು ದಪ್ಪ ಇದ್ದರೆ ಸೇಮ್ ಪರೋಟ ಥರ ಬರುತ್ತೆ ಚಪಾತಿ. ಸಖತ್ತಾಗಿ ಬರುತ್ತೆ ಚಪಾತಿ. ನಮ್ಮಮ್ಮ ಮಾಡೋ ಸ್ಟೈಲ್ ಇದು, ಸೂಪರಾಗಿ ಬರುತ್ತೆ ನೋಡಿ. ನಾನೀಗ ಹಾಕ್ಕೊಳ್ತಾ ಇದ್ದೀನಿ ಚಪಾತಿನ. ಅಷ್ಟೇ, ಒಂದೊಂದೇ ಚಪಾತಿ ಎಲ್ಲನೂ ಕೂಡ ಹಾಕಿ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ಶನಿವಾರದ ವ್ಲಾಗ್ ಇದಾಗಿತ್ತು, ಮಾರ್ನಿಂಗ್ ವ್ಲಾಗು. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು, ನಿಮ್ಮೊಂದು ಲೈಕು, ನಿಮ್ಮ ಸಬ್ಸ್ಕ್ರೈಬು ನಮಗೆ ಒಂದು
ಇಂಟ್ರೆಸ್ಟಿಂಗ್ ಕೊಡುತ್ತೆ ಮತ್ತು ನಮಗೆ ಪ್ರಶಂಸೆ ಇದ್ದ ಹಾಗೆ. ದಯವಿಟ್ಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ನೋಡಿ ಎರಡೂ ಕಡೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೀವು ನಂಬ್ತೀರಾ, ಇದು ಸೊಸೈಟಿನಲ್ಲಿ ಕೊಟ್ಟಿರೋಂಥ ಗೋಧಿ ಹಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂದರೆ ಪರೋಟ ಥರ ಇದೆ ಕಣ್ರಿ. ಬನ್ನಿರಿ ಬೇಗ ನಾಷ್ಟ ಮಾಡೋಣ ಅಂತ ಎಲ್ಲರೂ ಬರ್ರಿ. ನೋಡಿರಿ ಚಪಾತಿ ಏನು ಸಖತ್ತಾಗಿ ಬಂದೈತೆ ಗೊತ್ತಾ. ನೋಡಿರಿ ಎಷ್ಟು ಪದರವಾಗೈತೆ ಅಂತಂದರೆ ಪರೋಟನೇ ಸೇಮ್. ಮನಸ್ಫೂರ್ತಿಯಾಗಿ ತಿಂದ್ಬಿಡ್ಬೋದಪ್ಪ. ಇದಕ್ಕೆ ಜೊತೆಗೆ ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ವಿ. ನೆಕ್ಸ್ಟು ಮುಂದಿನ ಎಪಿಸೋಡ್ನಲ್ಲಿ ಬೀಟ್ರೋಟ್ ಪಲ್ಯ ಮತ್ತು ಪಲ್ಯಗಳದ್ದು ಹಾಕ್ತೀನಿ ರೀ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿರಿಪ್ಪ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಿ ಎಲ್ರಿಗೂ ಧನ್ಯವಾದನ್ರಿಪ್ಪ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಎಲ್ರಿಗೂ ಬಾಯ್.